ಓಲಾದವರೆಲ್ಲ ಹೆವಿ ಫ್ರಾಡ್. ಒಂದು 10-15 ದಿವಸದಿಂದ ಈಚೆಗೆ ಒಂದು 4 ಜನಕ್ಕೆ ಫ್ರಾಡ್ ಆಗಿದೆ. ಯಾವನು ಓಲಾದಲ್ಲಿ ಬೈಕ್ ತಗೋಬೇಡಿ. ಈ ಸುಂಕದಕಟ್ಟೆಯಲ್ಲಿರೋ ಓಲಾ ಆಫೀಸಲ್ಲಿ ಹೆವಿ ಫ್ರಾಡ್ ಮಾಡ್ತಾ ಇದ್ದಾರೆ. ಇವಾಗ್ಲೂ ಚಾಲೆಂಜ್ ಕೊಡ್ತೀನಿ, ಇವಾಗ್ಲೂ ಓಪನ್ ಮಾಡಕ್ ಬರಲ್ಲ. ನಾವು ಡ್ರೈವಿಂಗ್ ಮಾಡ್ಕೊಂಡು ಜೀವನ ಮಾಡೋದು. ಈ ಹಿಂಗ್ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಪೆಟ್ರೋಲ್ ಹಾಕ್ಸಕ್ ಕಾಸಿಲ್ಲ ಅಂತಾರೆ, ಎಲೆಕ್ಟ್ರಿಕ್ ಗಾಡಿಗೆ ಹೋಗೋದು. ಗಾಡಿ ಇಸ್ಕೊಳಕ್ಕೆ ನಾವು ಹೋಗ್ಬೇಕಂತೆ. ಇಂದ್ರಾನಗರ್ಗೆ ಹೋಗಿದ್ದೀನಿ 9:30 ಗಂಟೆ ನೈಟ್. ಅವರು ಗಾಡಿ ಬುಕ್ ಮಾಡಿದ್ದಾರೆ. ಬುಕ್ ಮಾಡಿ ನಾವೆಲ್ಲ ಹೋದ್ಮೇಲೆ ಇವರು ಅಮೌಂಟ್ ಎಲ್ಲ ಹಾಕಿಸ್ಕೊಂಡು ತಿರ್ಗಾ ಪರ್ಸ್ನಲ್ ಅಕೌಂಟ್ ಹಾಕಿಸ್ಕೊಂಡಿದ್ದಾರೆ. ತಿರ್ಗಾ ಗಾಡಿ ಕೇಳಿದ್ರೆ ಕಲರ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಟೋಟಲ್ 28,000 ಸರ್, 1,27,000. ಹಾಂ, ರೆಸಿಪ್ಟ್ ಆಗಿಲ್ಲ. ಅದು ಬರೀ ಈ ಥರದೊಂದು ಅಕ್ಲಮೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಹೇಳ್ತಾ ಇದ್ದಾರೆ ಬರೀ ಆಪಲ್ ನಾವು ತಗೊಂಡಿರೋದು ನೋಡ್ಬಿಟ್ಟು ಕಲರ್ ನಾವು ಬುಕ್ ಮಾಡೋದಿನ ಮಿಡ್ನೈಟ್ ಬ್ಲೂ ಮಾಡಿಸ್ಕೊಂಡಿದ್ವಿ. ಆಮೇಲೆ ಒಂದು ಸ್ವಲ್ಪ ಹುಷಾರಿಲ್ಲ, ಚೇಂಜ್ ಆಗೈತೆ ಕಲರ್. ಅಕೌಂಟ್ಗೆ ಏನು ಹಾಕಿಸ್ಕೊತಾರೆ ಇವರು? ಓಲಾದಲ್ಲಿ ಡೈರೆಕ್ಟ್ ಕ್ಲಿಯರ್ ಮಾಡಬೇಕು. 28,000 ಹಾಕಿಸ್ಕೊಂಡು 21,000 ಮಾಡಿದ್ದಾರೆ. ಎಲ್ಲನೂ ಕಮ್ಮಿ ಮಾಡಿ ಏನಕ್ಕೋಸ್ಕರ ಮಾಡ್ತಾರೆ ಇವರು? ರೀಫಂಡ್ ಮಾಡೋದಲ್ಲ, ಮಾಡೋದ್ ಕತೆ ಇಲ್ಲ. ಒಂದ್ ನಿಮಿಷ ನಾನ್ ಮಾತಾಡೋವರೆಗೂ ನೀವು ಮಾತಾಡಂಗಿಲ್ಲ ಅಷ್ಟೇ. ಬಿಲ್ಲು ತೋರ್ಸುವಾಗ ಒಂದ್ ತೋರ್ಸೋದು, ಹೋದ್ಮೇಲೆ ಇನ್ನೊಂದ್ ಮಾಡೋದು. ಇವ್ರು ಇದೇ ಕೆಲಸಗಳು. ಬಡವ್ರನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ನಾವು ಆಟೋ ಓಡಿಸಿ ಮಾಡೋದು ಎಲ್ಲವನ್ನೇ ಲಕ್ಷ ಇಟ್ಕೊಂಡಿರೋನೆ ಬರ್ತಾನೆ, ಇಲ್ಲಿ ಕೋಟಿ ಮಾಡಿಕೊಂಡಿರೋನು. ಈಗ ಅವರು ಓಲಾ ಗಾಡಿನೇ ತಾನೇ ತೊಗೊಂಡಿರೋದು. ಇರಿ ನೀವು ಓಲಾ ಕಂಪ್ನಿಯಲ್ಲಿ ತಾನೇ ಕೆಲಸ ಮಾಡ್ತಾ ಇರೋದು. ಅವ್ರಿಗೆ ತಿಳಿಸ್ಬೇಕಾಗಿರೋಂತ ಮಾಹಿತಿ ತಿಳಿಸ್ಬೇಕು ತಾನೆ ನೀವು. ಬೇರೆ ಕಡೆ ಹೋಗಿ ಕೇಳಿ ಇದು ಮಾಡಿ ಅಂತ ಹೇಳಿದ್ರೆ ಓಲಾದಲ್ಲಿ ಯಾರು ಕರೆಕ್ಟಾಗಿ ಏನು ಮಾಡ್ತಾ ಇಲ್ಲ. ನಾವು ಡ್ರೈವಿಂಗ್ ಮಾಡ್ಕೊಂಡು ಜೀವನ ಮಾಡೋದು. ಈ ಹಿಂಗ್ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಅಣ್ಣಗಿನ ಏನ್ ಎಷ್ಟು ಸತಿ ಮರ್ಯಾದೆ ಕೊಡ್ತಾರೆ ನಿಂಗೆ? ನೀನ್ ಒಂದ್ ವಾರ ಹೋಗಿ ಹಾಸ್ಪಿಟಲ್ ಮನಿಕೊಂಡು ಕರ್ಸೋ, ನೀನ್ ಇಲ್ಲಿ ಮಾತಾಡ್ತೀನಿ. ಏನ್ ಮ್ಯಾನೇಜರ್ ಕರೆಸ್ತೀನಿ, ಅದ್ ಕರೆಸ್ತೀನಿ, ಇದ್ ಕರೆಸ್ತೀನಿ, ಬಿಡ್ತಾ ಇದೀಯ ಅಲ್ಲಿ 1 ತಿಂಗಳಿಂದ. ಮಿನಿಮಮ್ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು ಅಂತ ಹೇಳಿದ್ದಾರೆ. ಆಯ್ತು, 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡು ಅಂತೇಳಿ ಅಂದಾಗ ಇವನು ಸ್ವಂತ ಅಕೌಂಟ್ಗೆ ಹಾಕ್ಸ್ಕೊಂಡಿದ್ದಾರೆ. ಯಾರು? ಉದಯ್ ಅವರು. ಇದೆ, ಖಂಡಿತ ಇದೆ. ಆಯ್ತಾ, 1 ಸೆಕೆಂಡ್. ಡೈಲಿ ಫೋನ್ ಮಾಡಿ ಸರ್, ನಿಮ್ಗೆ 10 ನಿಮಿಷ ಅರ್ಧ ಗಂಟೆ ಸರ್ ಗಾಡಿ ಬಂದಿದೆ, ಕೊಡ್ತಾ ಇದೀವಿ, ಇನ್ಯಾಕೆ ಸರ್ ನೀವು ವೆಯ್ಟ್ ಮಾಡ್ತೀರಿ, ಕೊಡ್ತೀನಿ ಅಂತ ಇದು ಮಾಡ್ತಾ ಇರೋದು. 11 ದಿವಸ ಇದ್ದೇನೆ. ಆಮೇಲೆ ಬೇರೆ ಯಾರು ಫೋನ್ ಮಾಡಿದ್ರು ಪಿಕ್ ಮಾಡಲ್ಲ. ಕ್ಲಸ್ಟರ್ ಹೆಡ್ ನ ಕೇಳಿದ್ರೆ ಏನ್ ಹೇಳ್ತಾರೆ? ಅವರು ಆಪ್ ಅಲ್ಲೇ ಚೇಂಜ್ ಮಾಡ್ಕೊಂಡಿರ್ತಾರೆ ಕಸ್ಟಮರ್ ಅಂತಾರೆ. ನಾನು ಆಪ್ ಅಲ್ಲಿ ಯಾಕೆ ಚೇಂಜ್ ಮಾಡ್ಕೋಬೇಕು? ನನಗೆ ಆ ಕಲರೇ ಬೇಕು ಅಂದಾಗ ಯಾಕಂಗೆ ರೆಸ್ಪಾನ್ಸ್ ಮಾಡ್ತಾರೆ? ಕರೆಕ್ಟ್ ಆಗಿ ಕಸ್ಟಮರ್ ಗೆ ರೆಸ್ಪಾನ್ಸ್ ಮಾಡಕ್ಕೆ ಬರಲ್ಲ. ನಾವೇ ಕೆಲಸ ಮಾಡ್ಕೊಂಡು ನಾವೇ ಬುಕ್ ಆಮೇಲೆ ಓಲಾದ ಐಡಿ ಕಾರ್ಡ್ ಎಲ್ಲಪ್ಪ ಅಂದ್ರೆ ಸರ್ ಇನ್ನೂ ಬಂದಿಲ್ಲ ಅಂತ. ಗಾಡಿ ಇಸ್ಕೊಳಕ್ಕೆ ನಾವು ಹೋಗ್ಬೇಕಂತೆ. ಇಂದ್ರಾನಗರ್ಗೆ ಹೋಗಿದ್ದೀನಿ 9:30 ಗಂಟೆ ನೈಟ್ ಗಾಡಿ ಇಸ್ಕೊಂಬರಕ್ಕೆ. ಅದು ಕಲರ್ ಚೇಂಜ್, ಅವ್ರು ಇಷ್ಟ ಬಂದಿದ್ದ ಕಲರ್ ಕೊಟ್ಟವ್ರೆ. ಕಾಂಪ್ರಮೈಸ್ ಆಗಿ ಇಸ್ಕೊಂಬಂದಿದ್ ಕಲರ್ನ. ಆಮೇಲೆ ಡೌನ್ ಪೇಮೆಂಟ್ ಆಗಿರೋ ದುಡ್ಡೇ ಬೇರೆ, ಅಲ್ಲಿ ರಿಸಿಪ್ಟ್ ಅಲ್ಲಿ ಬಂದಿರೋ ದುಡ್ಡೇ ಬೇರೆ. ಹಂಗಲ್ಲ ಬ್ರದರ್, ಇವಾಗ ಏನಾರು ಆಗ್ಲಿ ಅದು ಏನಾರು ಮಾಡ್ಕೊಳ್ಳಿ, ಬಂದು ಕ್ಲಿಯರ್ ಮಾಡ್ಬೇಕು. ಇಲ್ಲ ಅಂದ್ರೆ ಆಫೀಸ್ ಕ್ಲೋಸ್ ಮಾಡ್ಬೇಕು. ಅಲ್ಲಿ ಗಂಟ ನಾವು ಹೋಗಲ್ಲ. ಫುಲ್ ಎಲ್ಲ ಕ್ಲಿಯರ್ ಆಗ್ಬೇಕು. ಕಂಪ್ಲೇಂಟ್ ಆಗ್ತದೆ, ರೀಫಂಡ್ ಮಾಡ್ಲೇಬೇಕು. ಏನು ಬರ್ಲಿ ಇಲ್ಲಿಗೆ, ನೀನ್ ಮಾಡ್ಸೋದೇನ್ ಬೇಡ, ಬರ್ಲಿ ಇಲ್ಲಿಗೆ. ಸರ್, ಇಲ್ಲಿ ಸುಂಕದಕಟ್ಟೆ ಆಫೀಸ್ ಮಾಡಿದಾರಲ್ಲ ಓಲಾದವರು, ಇಲ್ಲೊಬ್ರು ಉದಯ್ ಅಂತ ಬಿಟ್ಟು ಮ್ಯಾನೇಜರ್ ಇದ್ದಾರೆ. ಇದಕ್ಕೆ ಇವ್ರಿಗೆ ಐಡೆಂಟಿ ಕಾರ್ಡ್ ಇಲ್ಲ. ಓಲಾ ಕಂಪ್ನಿ ಹೆಸರು ನೋಡ್ಬಿಟ್ಟು ಎಲ್ಲಾರು ಬಂದ್ಬಿಟ್ಟು ನೋಡಿ, ಆತ 1,20,000 ರೂಪಾಯಿ ಪೇಮೆಂಟ್ ಮಾಡ್ಬಿಟ್ಟು ಹೋಗೋರೆ. ಇಲ್ಲಿ ಬಂದು ದಿನ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಲ್ಲ. ಕಸ್ಟಮರ್ ಇಲ್ಲಿ ಬಂದು ಪ್ರಾಬ್ಲಮ್ ಕೇಳಕ್ ಹೋದ್ರೆ ಟೀ ಅಂಗಡಿ ಹತ್ರ ಹೋಗಿ ನಿಂತ್ಕೊಂತಾರೆ. 1 ಲಕ್ಷ ರೂಪಾಯಿ ಕಡಿಮೆ ಅಡ್ವಾನ್ಸ್ ಮಾಡಂಗಿಲ್ವಂತೆ ಓಲಾಗೆ. ಯಾಕೆ? 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಮಾಡಿದ್ಮೇಲೆ ಎಂಥದ್ದು ಕೊಟ್ಟರು ಎತ್ಕೊಂಡು ಹೋಗ್ತಾರೆ. ಈ ಒಂದು ಓಲಾ ಗಾಡಿ ಬುಕ್ ಮಾಡಿದ್ಮೇಲೆ ಓಲಾ ಕಂಪ್ನಿ ಅಕೌಂಟ್ಗೆ ಹೋಗ್ಬೇಕಾ, ಇಲ್ಲ ಇವ್ರ ಪರ್ಸನಲ್ ಉದಯ್ ಅವರ ಅಕೌಂಟ್ಗೆ ಹೋಗ್ಬೇಕಾ? ಸರ್, ನಮ್ಗೆ ಹೇಳಿದ್ರೆ ಏನಂದ್ರೆ ಒಂದು ವಾರದಲ್ಲಿ ಕೊಟ್ಬಿಡ್ತೀವಿ. ಒಂದು ವಾರದಲ್ಲಿ ಕೊಟ್ಬಿಡ್ತೀವಿ. ನನಗೆ ಮ್ಯಾನೇಜರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಅವರೇ, ಮ್ಯಾನೇಜರ್ ಕಡೆಯಿಂದ ನಿಮ್ಗೆ ಬೇಗನೆ ಕೊಡಿಸ್ತೀವಿ. ಬಿಲ್ ಕಳಿಸಿದ್ದಾರೆ, ಫೇಕ್ ಎಡಿಟ್ ಮಾಡಿರೋ ಬಿಲ್, ಓಲಾ ಬಿಲ್ ಕೊಟ್ಟಿದ್ದಾರೆ. ಈ ತರ ಫ್ರಾಡ್ ಮಾಡ್ತಾರೆ ಅಂದ್ರೆ ಜನಕ್ಕೆ ಎಷ್ಟು ಮೋಸ ಮಾಡಿರ್ಬೇಡ. ಕಂಪ್ನಿ ಅಕೌಂಟ್ ಇದೆ ಸರ್, ಅದ್ರಲ್ಲಿ ಆಗಿಲ್ಲ ಅಂದಾಗ 1 ಪೇಮೆಂಟ್ ಮಾತ್ರ ಮಾಡ್ತಿದ್ದೀನಿ, ಅದು ಕರೆಕ್ಟಾಗಿ ಬಂದೈತೆ. ನಮ್ಮ ಪೇಮೆಂಟ್ ಇವ್ರು ಸ್ವಂತಕ್ಕೆ ಮಾಡಿರ ಸರ್. ಕಲರ್ ಮಾತ್ರ ಚೇಂಜ್ ಆಗಿದೆ. ಕಲರ್ನ ನಾವು ಮಾಡಿಸ್ಕೊಡ್ತೀವಿ. ಇಲ್ಲ ಕಲರ್ ಅಂತೂ ಆಗಲ್ಲ, ರೀಫಂಡ್ ಮಾಡ್ತೀವಿ ಅಂತ ಹೇಳಿದೀವಿ. ರೀಫಂಡ್ ನ ಮಾಡಿಸ್ಕೊಡ್ತೀವಿ, ಇವತ್ತೇ ಮಾಡಿಸ್ತೀವಿ. ಆಯ್ತಾ? ಸರ್ ಈಗ ಸರ್ 1 ಸೆಕೆಂಡ್. ಈಗ ನಮ್ಮ ಹುಡುಗ ಓಲಾ ಗಾಡಿ ತೊಗೊಬೇಕು ಅಂತ ಬಂದ್ರು. ತಡ್ರಿ, ಓಲಾ ಗಾಡಿ ತಗೊಬೇಕಂತ ಬಂದ್ರು. ಇವ್ರ ಜೊತೆ ಮಾತಾಡ್ಬಿಟ್ರಲ್ಲ, 1 ಲಕ್ಷ ರೂಪಾಯಿ ಬೇಕೇ ಬೇಕು ಅಂದ್ರಲ್ಲ. 1.5 ಲಕ್ಷ ರೂಪಾಯಿ ಚೀಟಿನ 1 ಲಕ್ಷ ರೂಪಾಯಿ ಗೆತ್ತವನಪ್ಪ. ಯಾರು ಸರ್ ಕೊಡ್ತಾರೆ? ಒಂದು ಹೆಣ್ಮಗು ಇಲ್ಲಿ ಏನೋ ಪ್ರಾಬ್ಲಮ್ ಆಗೈತೆ ಅಂತ ಹೆಣ್ಮಗು ಬಂದ್ರೆ ಈತ ಆರಾಮ್ಸೆ ಹೋಗಿ ಸಿಗರೇಟ್ ಸೇತ್ಕೊಂಡು ಟೀ ಅಂಗಡಿ ತಾವು ಕೂತ್ಕೊಳ್ಳೋದು. ಫೋನ್ ಮಾಡಿದ್ರೆ ಪಿಕ್ ಮಾಡಂಗಿಲ್ಲ. ಬೇರೆ ಯಾರು ಫೋನ್ ಮಾಡಿದ್ರು ಪಿಕ್ ಮಾಡಂಗಿಲ್ಲ. ನಮ್ದು ಕಮಿಟ್ಮೆಂಟ್ಸ್ ಇರುತ್ತೆ ತಾನೆ. 20 ದಿನ ನಾನು
ಕಳ್ದಿರೋದು ಇಲ್ಲಿಗೆ ಬಂದು ತೋರ್ಸುವಾಗ ಒಂದ್ ಪೇಮೆಂಟ್ ತೋರ್ಸಾದ್ಮೇಲೆ ಇನ್ನೊಂದು ಪೇಮೆಂಟ್ ಪರ್ಸನಲ್ ಅಕೌಂಟ್ಗೆ ಯಾಕೆ ಹಾಕಿಸ್ಕೊಂತಾರೆ ಇವ್ರ ಅಮೌಂಟ್? ನನಗೆ ಅದು ಬೇಕು. ಇನ್ಶೂರೆನ್ಸ್ ಅಷ್ಟೇ, ತೋರ್ಸುವಾಗ ಒಂದು ಇನ್ಶೂರೆನ್ಸ್, ಮಾಡ್ಸೋದು ಇನ್ನೊಂದು ಇನ್ಶೂರೆನ್ಸ್. 6,000 ಫ್ರಾಡ್ ಮಾಡಿದ್ರು. ನಾನು ಬಂದು ನಿಂತ್ಕೊಂಡು ಕೇಳಿದಕ್ಕೆ, ನಾನು ಆಟೋಮೊಬೈಲ್ಸ್ ಅಲ್ಲಿ ಮಾಡಿರೋದಕ್ಕೆ ನನಗೂ ಗೊತ್ತು. ಕೇಳಿದಕ್ಕೆ 6,000 ವಾಪಸ್ ಕೊಟ್ಟವ್ರು. ಇವಾಗ ಏನಕ್ಕೆ ಹಂಗ್ ಮಾಡ್ತಾರೆ? ರೆಸಿಪ್ಟ್ ಇಲ್ದೇನೆ ಏನಕ್ಕೆ ಹಂಗ್ ಮಾಡ್ತಾರೆ? ಇವತ್ತು ನಾನು 20 ದಿನ ನನ್ನ ಸ್ಯಾಲ್ರಿ ಬಂದಿಲ್ಲ, ಇವ್ರು ಕೊಡ್ತಾರೆ ನನ್ನ ಕಮಿಟ್ಮೆಂಟ್ಸ್ಗೆ. ಇವತ್ತು ನಾನು ಇಂಟ್ರೆಸ್ಟ್ ಕಟ್ಟಬೇಕು ಗೋಲ್ಡ್ಗೆ, ಇವ್ರು ಕೊಡ್ತಾರ? ನಾನು ಒಡವೆ ಇಟ್ಬಿಟ್ಟು ಬಂದು ತಗೊಂಡಿದ್ದೀನಿ ಗಾಡಿನ. ಇವ್ರಿಗೇನು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಎಷ್ಟು ಜನ ನಾವ್ ಹಿಂಗೆ ಹಾಳು ಮಾಡ್ತಾರೆ ಇವರು. ಮಾತಾಡೋ ರೈಟ್ಸ್ ಇಲ್ಲ. ನಿನ್ ಮಾತಲ್ಲಿ ಯಾರಿಗೂ ನಂಬಿಕೆ ಇಲ್ಲ. 22,000 ಪೇಮೆಂಟ್ ಮಾಡಿ ಅವ್ನು ಯಾರ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದಲ್ಲ, ಕರ್ಸೋನು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದ. ನಿನ್ನೆ ನಮಗೆ ಗಾಡಿನೇ ರಿಜಿಸ್ಟರ್ ಮೇನ್ ಹೆಡ್ಗಳು ಸರಿ ಇಲ್ಲ. ಮೇನ್ ಹೆಡ್ಗಳೇ ಸರಿ ಇಲ್ಲ. ಕಸ್ಟಮರ್ಗೆ ರೆಸ್ಪೆಕ್ಟ್ ಕೊಡಲ್ಲ ಅವ್ರು. ಜೀರೋ ಡಿಪ್ರೆಷನ್ ತೋರಿಸಿಲ್ಲ, ಪೇಮೆಂಟ್ ಮಾಡಿದ್ರೆ ವಾಪಸ್ ನಿಮ್ಗೆ ಕೊಟ್ಟೇ ಇಲ್ಲ ಅಂತ ಕೊಟ್ಟೆ ಇಲ್ಲ. ನೀನ್ ಯಾವತ್ ಕೊಟ್ಟೆ? ನೀನು ಮೊನ್ನೆ ಕೊಟ್ಟಿರೋದು ನನಗೆ ಅಮೌಂಟ್. ಅಲ್ಲಿವರೆಗೂ ಏನ್ ವಾದ ಮಾಡ್ದೆ ನೀನು? ಅದು ನಾನು ವಾದ ಮಾಡಿದಕ್ಕೆ ಆಪ್ ಅಲ್ಲಿ ಬರ್ತಿಲ್ಲ ಅಂತ ನಾನು ವಾದ ಮಾಡಿದಕ್ಕೆ ನಾವೇನಾದ್ರು ಎಜುಕೇಟೆಡ್ ಅಲ್ದೇನೆ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ಎಲ್ರಿಗೂ ಫ್ರಾಡ್ ಮಾಡ್ತಾರೆ ಇವರು. ಆಮೇಲೆ ಇನ್ನೊಂದೇನ್ ಗೊತ್ತಾ, ಅವರು ಮೇನ್ ಹೆಡ್ಗಳ ಹತ್ರ ಮಾತೇ ಆಡಿರಲ್ಲ. ನಾನು ಮಾತಾಡಿದೀನಿ, ನಾನು ಹೇಳಿದೀನಿ ಅಂತ ಸುಳ್ಳುಗಳು ಹೇಳೋದು, ಕತೆಗಳು. ಮೇನ್ ಯಾರ ಹತ್ರನೂ ಮಾತಾಡಿರಲ್ಲ. ಇದು ಕಸ್ಟಮರ್ ಕಲರ್ ಚೇಂಜ್ ಬೇಡ ಅಂತ ರೀಫಂಡ್ ಹಾಕಿರೋದು. ಒಂದಕ್ಕೂ ಸೀಲು ಸಿಗ್ನೇಚರ್ ಏನಿಲ್ವಲ್ಲ, ಸೀಲು ಜೆರಾಕ್ಸ್ ತಗೊಂಡ್ರೆ ಸರ್, ಇದು ಜೆರಾಕ್ಸ್ ಆನ್ಲೈನ್ ಅಲ್ಲಿ ಜೆರಾಕ್ಸ್ ತಗೊಂಡಿರೋದು. ನೀವು ತಗೊಂಡಿರೋದು, ಇವ್ರು ಕೊಟ್ಟಿರೋದಲ್ಲ. ನಾ ಫಿಸಿಕಲ್ ಆಗಿ ಕೊಟ್ಟಿಲ್ಲ ಸರ್, ಏನು ಕೊಡಲ್ಲ. ಫಿಸಿಕಲ್ ಆಗಿ ಏನು ಕೊಡಲ್ಲ. ನೀವ್ ಓಡಿಸ್ಕೊಂಡು ಹೋಯ್ತಿರ್ಲ, ತಿರುಪತಿಗೆ ಹೋಗ್ಬಿಡ್ಲಾ? ಸಾಲ ನೀನ್ ತೀರ್ಸ್ಕೊಂಡ್ ಬರ್ತಿರ್ಲ, ಸರ್ವಿಸ್ ಅಂತೂ ಸಿಕ್ಕೋದಿಲ್ಲ, ರಿಪೇರಿ ಮಾಡೋರಿಲ್ವೇ ಇಲ್ಲ, ಮ್ಯಾನೇಜರು ಕಾಣಿ ಆದ್ರಲ್ಲ